ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫಸ್ಟ್ PUC ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಬೋಳೆ ಶಂಕರ ಅನ್ನುವಂತಹ ಒಂದು ನಾಟಕ ಭಾಗದಲ್ಲಿ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಯಾವ ಯಾವ ಒಂದು ಇಂಪಾರ್ಟೆಂಟ್ ಸಂದರ್ಭಗಳು ಬರುತ್ತೆ ಅನ್ನೋದನ್ನ ಉತ್ತರ ಸಮೇತ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತವೆ. ಹಾಗೇನೆ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಎಲ್ಲ ಒಂದು ಫಸ್ಟ್ PUC ಎಲ್ಲ ಸಬ್ಜೆಕ್ಟ್ ಅಂದರೆ ಕಾಮರ್ಸ್ ಸ್ಟ್ರೀಮ್ ಆಗಿರ್ಬೋದು, ಸೈನ್ಸ್ ಸ್ಟ್ರೀಮ್ ಆಗಿರ್ಬೋದು, ಎಲ್ಲ ಒಂದು ಸಬ್ಜೆಕ್ಟ್ಗಳ ಪ್ಯಾಕೇಜ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಖಂಡಿತ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡಬಹುದು. ಅತಿ ಹೆಚ್ಚು ಅಂಕಗಳನ್ನು ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಗಳಿಸಬಹುದು ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ PU ಬೋರ್ಡಿಂದ ಬರುವಂತಹ ಎಜುಕೇಷನ್ ಅಪ್ಡೇಟ್ಸ್ ಆಗಿರ್ಬೋದು, ಉದ್ಯೋಗ ಮಾಹಿತಿ ಆಗಿರ್ಬೋದು, ಹಾಗೆಯೇ ಶೈಕ್ಷಣಿಕ ಸುದ್ದಿಗಳಾಗಿರ್ಬೋದು, ಮತ್ತೆ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬೋದು, ಎಲ್ಲ ಮಾಹಿತಿಯನ್ನು ನಾವು ನಮ್ಮ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇವೆ. ಸೊ ಮತ್ತೆ ಯಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಲ್ ಅನ್ನೋದನ್ನ ಒತ್ತಿ. ಹಾಗೆ ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸುಮ್ಮನೆ ನೋಡಿ ಹೋಗಿ ಸಬ್ಸ್ಕ್ರೈಬ್. ಏನಾದರೂ ನಮ್ಮ ಚಾನಲಿಂದ ಉಪಯೋಗ ಆಗ್ತಾ ಇದೆ ಅಂತಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿ ಮಿತ್ರರೇ. ಯಾಕಪ್ಪ ಅಂತಂದರೆ ಈಗ ಆಲ್ರೆಡಿ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಅತಿ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಇನ್ನೂ ಅತಿ ಹೆಚ್ಚು ಇಂಪಾರ್ಟೆಂಟ್ ಕ್ವಶನ್ಸ್, ಶೈಕ್ಷಣಿಕ ಮಾಹಿತಿಗಳನ್ನು ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ. ಇದಕ್ಕೆ ಉತ್ತರ ಈ ರೀತಿಯಾಗಿ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಸಂದರ್ಭ ಸಹಿತ ಕೇಳಿದಾಗ ಯಾವ ರೀತಿ ಬರೀಬೇಕಂತಂದರೆ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಕೋಡಂಗಿ ಭಾಗವತರಿಗೆ ಹೇಳಿದ ಮಾತು. ಕೋಡಂಗಿ ಮತ್ತು ಭಾಗವತರ ನಡುವೆ ಯಾವ ಕತೆ ಹೇಳಬೇಕೆಂದು ಸಂಭಾಷಣೆ ಆರಂಭವಾಗುತ್ತದೆ. ಹಿಂದೆ ನಡೆದದ್ದು, ಹಾಲಿ ನಡೆಯುತ್ತಿರುವ ಕತೆ ಬೇಡ, ಮುಂದೆ ನಡೆಯಬೇಕಾದ ಕತೆ ಹೇಳಬೇಕೆಂದು ತೀರ್ಮಾನವಾಗುತ್ತದೆ. ಕತೆ ಪ್ರಾರಂಭಿಸಲು ಹೋದ ಭಾಗವತರಿಗೆ ಬೋಳೆ ಶಂಕರ ಕತೆ ಆಗಬಹುದೇ ಎಂದು ಕೋಡಂಗಿ ಕೇಳಿದಾಗ ಅವನ ವಿಶೇಷವೇನು? ನೀನು ಅವನ ಬಳಿ ಕೆಲಸಕ್ಕಿದ್ದೀಯಾ ಎನ್ನುವರು. ಕೋಡಂಗಿ, ಹೌದು, ನನ್ನ ಸಂಬಳ ದಿನಕ್ಕೆ ಕೆನ್ನೆ ಮೇಲೆ 10 ಎಂದಾಗ ಅದನ್ನು ತೆಗೆದುಕೊಂಡು ಏನು ಮಾಡ್ತೀಯಾ ಎಂದಾಗ ಕೋಡಂಗಿ ಮೇಲಿನಂತೆ ಹೇಳುತ್ತಾನೆ. ಇನ್ನು ಎರಡನೆಯ ಪ್ರಶ್ನೆ, ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತಹವರು. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಒಂದನೇ ಪಿಶಾಚಿಯು ಬೋಳೆ ಶಂಕರನ ಅಣ್ಣಂದಿರನ್ನು ಉದ್ದೇಶಿಸಿ ಹೇಳಿದ ಮಾತು ಇದಾಗಿದೆ. ಸೈತಾನ್ ದೊರೆ ಕಳುಹಿಸಿದ 3 ಪಿಶಾಚಿಗಳು ಬೋಳೆ ಶಂಕರ ಮತ್ತವನ ಅಣ್ಣಂದಿರ ಬೆನ್ನು ಹತ್ತಿ ತಮ್ಮ ವಶ ಮಾಡಿಕೊಳ್ಳಲು ಪ್ರಯತ್ನಿಸುತ್ತವೆ. ಬೋಳೆ ಶಂಕರನ ಅಣ್ಣಂದಿರು ದೌರ್ಬಲ್ಯಗಳಿಗೆ ಒಳಗಾಗಿ ಪಿಶಾಚಿಗಳ ವಶವಾಗಿರುವುದನ್ನು ಗಮನಿಸಿದ ಒಂದನೆಯ ಪಿಶಾಚಿಯು ಬೋಳೆ ಶಂಕರನ ಅಣ್ಣಂದಿರೇ ವಾಸಿ, ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತಹವರು ಎಂದು ಹೇಳುವ ಸಂದರ್ಭ ಇದಾಗಿದೆ. ಇನ್ನು ಮೂರನೆಯ ಸಂದರ್ಭ, ನಾನೇನಾದರೂ ರಾಜನಾದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಮನುಷ್ಯನ ವೇಷ ಧರಿಸಿ ಬಂದ ಒಂದನೇ ಪಿಶಾಚಿಗೆ ಬೋಳೆ ಶಂಕರ ಹೇಳಿದ ಮಾತಾಗಿದೆ. ಬೋಳೆ ಶಂಕರನನ್ನು ವಶಪಡಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾದಾಗ ಪಿಶಾಚಿ ಮನುಷ್ಯ ವೇಷ ಧರಿಸಿ ಕೂಡೋ ಆಟ ಕಳೆಯೋ ಆಟ ಆಡೋಣವೆಂದು ಬೋಳೆ ಶಂಕರನಿಗೆ ಹೇಳಿ, ನಿನ್ನ ಹತ್ತಿರ 10 ರೂ ಇದೆ, ನನಗೆ 5 ಕೊಟ್ಟರೆ ಎಷ್ಟು ಉಳಿಯಿತು ಎನ್ನುತ್ತದೆ. ಬೋಳೆ ಶಂಕರ ನಾನು ಕೊಡೋದಿಲ್ಲವೆಂದಾಗ ಕದೀತೀನಿ ಎಂದು ಪಿಶಾಚಿ ಹೇಳಿದಾಗ, ಕದ್ದರೆ ಕೈ ಮುರಿತೀನಿ, ಇಲ್ಲಿಂದ ತೊಲಗದಿದ್ದರೆ ಕಾಲು ಮುರಿತೀನಿ ಎಂದು ಹೇಳುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ. ನಾಲ್ಕನೆಯ ಸಂದರ್ಭ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣಯ್ಯ ನಾನು. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಬೋಳೆ ಶಂಕರ ಕೋಡಂಗಿಗೆ ಹೇಳಿದ ಮಾತಾಗಿದೆ. ಮರಳಿ ಬಂದ ಬೋಳೆ ಶಂಕರನ ಅಣ್ಣಂದಿರ ನಡತೆ ಸರಿ ಕಾಣುತ್ತಿಲ್ಲ, ಏಕೆಂದರೆ ಹಣ ನಿನ್ನದು, ಖರ್ಚು ಮಾಡುವವರು ಅವರೆಂದು ಬೋಳೆ ಶಂಕರನಿಗೆ ಹೇಳುತ್ತಾನೆ. ಆಗ ಬೋಳೆ ಶಂಕರ, ಲೇಖಮಂಗಿ, ಹಸಿರನ್ನ ಪ್ರೀತಿಸಬೇಕಾದ್ರೆ ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಬೇಕಿಲ್ಲ,
ಅಂತಃಕರಣ ಬೇಕು. ಹಸಿರು ಒಳಗಿನ ಕೊಳೆ ತೊಳೆದು ಹೃದಯವನ್ನು ಪರಿಶುದ್ಧವಾದ ಕೊಳದ ಥರ ಮಾಡುತ್ತದೆ ಎಂದು ಹೇಳುತ್ತಾ ಹಸಿರಿನ ಬಗ್ಗೆ ತನಗಿರುವ ಪ್ರೀತಿಯನ್ನು ಮೇಲಿನಂತೆ ಹೇಳುತ್ತಾನೆ. 5ನೆಯ ಸಂದರ್ಭ, ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಬೋಳೆಶಂಕರ ಮಂತ್ರಿಗೆ ಹೇಳಿದ ಮಾತಾಗಿದೆ. ಮಂತ್ರಿ ಬೋಳೆಶಂಕರನಿಗೆ, ನೀನು ಕೊಟ್ಟ ಬೇರಿನಿಂದ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿಯಾಗಿದೆ. ಆದ್ದರಿಂದ ರಾಜ್ಯವನ್ನು ರಾಜಕುಮಾರಿಯನ್ನು ನಿನಗೆ ಕೊಡಲು ತೀರ್ಮಾನಿಸಿದ್ದಾರೆ ಎಂದಾಗ ಇದು ಏಕಪಕ್ಷೀಯ ನಿರ್ಧಾರ. ನನಗೆ ಇವೆಲ್ಲ ಬೇಡ, ನನಗೆ ನನ್ನದೇ ಆದ ನಿಯಮಗಳಿವೆ ಎಂದಾಗ ಮಂತ್ರಿ ಆ ನಿಯಮಗಳನ್ನು ತಿಳಿಯಬಹುದೇ ಎನ್ನುತ್ತಾನೆ. ಆಗ ಬೋಳೆಶಂಕರ, ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ, ತೆರಿಗೆಗಳು, ನಾಣ್ಯಗಳು ಇರುವುದಿಲ್ಲವೆಂದು ಹೇಳುತ್ತಾ ಮೇಲಿನ ಮಾತುಗಳನ್ನು ಹೇಳಿದ್ದಾನೆ. ಇನ್ನು 6ನೆಯ ಸಂದರ್ಭ, ಚಿನ್ನ ತಿಂದು ಬದುಕಲಾಗುತ್ತಾ? ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಬೋಳೆಶಂಕರ ಸಾಹುಕಾರ ಡಬ್ಬುಗೆ ಹೇಳಿದ ಮಾತಾಗಿದೆ. ಸಾಹುಕಾರ ಡಬ್ಬು ಬೋಳೆಶಂಕರನ ಹತ್ತಿರ ಆಡೋ ಮಕ್ಕಳಿಗೆಲ್ಲ ಚಿನ್ನದ ನಾಣ್ಯಗಳನ್ನು ಕೊಟ್ಟಂತೆ ನನಗೂ ಚಿನ್ನದ ನಾಣ್ಯಗಳನ್ನು ಕೊಡು ಎನ್ನುತ್ತಾನೆ. ಬೋಳೆಶಂಕರ ಧಾನ್ಯ ಬೇಕೆಂದು ಹೇಳಿ ಧಾನ್ಯ ತರಿಸಿಕೊಂಡು ಮಂತ್ರದಿಂದ ನಾಣ್ಯ ಮಾಡಿಕೊಡುತ್ತಾನೆ. ನಾಣ್ಯಗಳನ್ನು ನೋಡಿದ ಡಬ್ಬುಗೆ ಆಶ್ಚರ್ಯವಾಗುತ್ತದೆ. ಬೋಳೆಶಂಕರ ಮತ್ತೆ ಅವುಗಳನ್ನು ಧಾನ್ಯ ಮಾಡಲು ಹೋದಾಗ ಡಬ್ಬು ಬೇಡವೆನ್ನುತ್ತಾನೆ. ಆಗ ಬೋಳೆಶಂಕರ ಡಬ್ಬುನ ದುರಾಸೆಯನ್ನು ಮೇಲಿನಂತೆ ಹೇಳುತ್ತಾನೆ. 7ನೆಯ ಸಂದರ್ಭ, ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸೈನಿಕ ಸೈತಾನನಿಗೆ ಹೇಳಿದ ಮಾತಾಗಿದೆ. ಸೇನಾಪತಿಯ ವೇಷದಲ್ಲಿರುವ ಸೈತಾನನ ನೇತೃತ್ವದಲ್ಲಿ ಸೈನಿಕರೆಲ್ಲ ಸೇರಿ ಬೋಳೆಶಂಕರನ ಊರನ್ನು ನಾಶ ಮಾಡುತ್ತಾರೆ. ಆದರೆ ಜನ ಯಾರೂ ಇವರನ್ನು ಪ್ರತಿಭಟಿಸುವುದಿಲ್ಲ. ರಾಜಧಾನಿಯಲ್ಲಿ ಪ್ರತಿಭಟನೆ ಇದೆಯೇ ನೋಡಿ ಎಂದು ಸೈತಾನ್ ಸೈನಿಕರಿಗೆ ಹೇಳಿದಾಗ ಸೈನಿಕ ಬಂದು, ನಾವು ಇಲ್ಲಿ ಯುದ್ಧ ಮಾಡಲು ಸಾಧ್ಯವೇ ಇಲ್ಲ, ಏಕೆಂದರೆ ಜನ ನಮ್ಮನ್ನು ಗುರುತು ಹಿಡಿದು ಹಳೆ ಸ್ನೇಹಿತರಂತೆ ಪ್ರೀತಿಯಿಂದ ನೋಡುತ್ತಾರೆ ಎಂದಾಗ ಸೈತಾನ್, ಸೈನಿಕರಾಡುವ ಮಾತುಗಳೇ ಇವು, ಬಂದೂಕಿದ್ದರೂ ಕ್ಷುದ್ರ ಜಗಳ ಕೂಡ ಆಡಿ ಬರೆದವನು ಸೈನಿಕನೇ ಎಂದಾಗ ಸೈನಿಕ ಮೇಲಿನಂತೆ ಸೈತಾನನಿಗೆ ಹೇಳುತ್ತಾನೆ. ಇನ್ನು 8ನೆಯ ಸಂದರ್ಭ, ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ಹೇಳಿಕೊಡುತ್ತೇನೆ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸೈತಾನನು ಬೋಳೆಶಂಕರನಿಗೆ ಹೇಳಿದ ಮಾತಾಗಿದೆ. ಸೈತಾನನು ಪ್ರತಿಯೊಬ್ಬರೂ ಕೈಯಿಂದಲೇ ಕೆಲಸ ಮಾಡಬೇಕೆಂಬ ಕಾನೂನು ನಿನ್ನ ರಾಜ್ಯದಲ್ಲಿ ಮಾತ್ರ. ಜನ ಕೈಯಿಂದ ಮಾತ್ರ ಕೆಲಸ ಮಾಡಬೇಕೇ? ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡುತ್ತಾರೆ ನಿನಗೆ ಗೊತ್ತಿದೆಯೇ ಎಂದು ಕೇಳಿದಾಗ ಬೋಳೆಶಂಕರ, ನಾವು ಬೆಪ್ತಕ್ಕಡಿಗಳು, ನಮಗೆ ಹೇಗೆ ತಿಳಿಯಬೇಕು, ನಮ್ಮ ಎಲ್ಲ ಕೆಲಸಗಳನ್ನು ಕೈ ಮತ್ತು ಬೆನ್ನಿನಿಂದಲೇ ಮಾಡೋದು ಎನ್ನುತ್ತಾನೆ. ಅದಕ್ಕೆ ನೀವು ದಡ್ಡರಾಗಿರುವುದೆಂದು ಹೇಳುತ್ತಾ ಮೇಲಿನ ಮಾತುಗಳನ್ನು ಹೇಳುತ್ತಾನೆ. ಇನ್ನು 9ನೆಯ ಸಂದರ್ಭ, ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸೈತಾನನು ಜನರಿಗೆ ಹೇಳಿದ ಮಾತಾಗಿದೆ. ಎತ್ತರವಾದ ಗೋಪುರದ ಮೇಲೆ ನಿಂತು ಸೈತಾನನು ಕೆಳಗೆ ನಿಂತಿರುವ ಬೋಳೆಶಂಕರ ರಾಣಿ ಮತ್ತು ಜನಗಳಿಗೆ ತಲೆಯಿಂದ ಕೆಲಸ ಮಾಡುವುದು ಹೇಗೆ ಎಂದು ಹೇಳಲು ಪ್ರಯತ್ನಿಸುತ್ತಾನೆ. ಬೆಪ್ತಕ್ಕಡಿ ಬಂಧುಗಳೇ, ನಗರದ ಸುಖಗಳಿಂದ ವಂಚಿತರಾಗಿದ್ದೀರಿ. ತಲೆಯ ಬೆಲೆ ತಿಳಿದರೆ ಸ್ವರ್ಗದ ಸುಖಗಳನ್ನು ಸೂರೆ ಮಾಡುವ ಸುಖಗಳ ಸಂಖ್ಯೆ ಹಾಗೂ ದಾಹವನ್ನು ದಿನದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು. ಶ್ರಮವನ್ನೇ ವಿನಿಯೋಗಿಸೋದು ಅಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯೋದು ಎಂದು ಹೇಳುತ್ತಾ ಮೇಲಿನ ಮಾತುಗಳನ್ನು ಹೇಳಿದ್ದಾನೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಫಸ್ಟ್ PUCಯ ನಾಟಕ ಭಾಗವಾದಂತಹ ಬೋಳೆಶಂಕರ ಅನ್ನುವಂತಹ ನಾಟಕ ಭಾಗದಲ್ಲಿ ಬರುವಂತಹ ಸಂದರ್ಭ ಸಹಿತ ವಿವರಿಸಿ ಆಗಿದೆ. 1 ವಾಕ್ಯ, 2 ವಾಕ್ಯ, 3, 4 ವಾಕ್ಯ, 5, 6 ವಾಕ್ಯ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ದೇವೆ. ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟು ನೋಡಬಹುದು. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿದ್ಯಾರ್ಥಿ ಮಿತ್ರರೇ. ಈ ಒಂದು ವಿಡಿಯೋ ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.